ಹಾಯ್ ವೀಕ್ಷಕರು, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಕಬಾಬ್ ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳು ಇನ್ನೊಂದು ಶ್ರಾವಣ ಮಾಡೋಕ್ಕಾಗಲ್ಲ ಅಂತೇಳಿ ಮಾಡೋಣ, ಇನ್ನೊಂದ್ಸರಿ ಮಾಡೋಣ, ಇನ್ನೊಂದು ಮಂಗಳವಾರ ಮಾಡಿದ್ವಿ. ಮತ್ತು ಮಾಡೋಣ ಅಂತ ಹಂಗೆ ಮಾಡಕತ್ತೀನಿ. ಒಂದು ವೀಡಿಯೋ ಮಾಡಿದ್ರೆ ಆಗ್ತದೆ ಅಂತೇಳಿ ವೀಡಿಯೋ ಮಾಡಕತ್ತೀನಿ. ತೋರಿಸ್ಲಿಯಾ ನೋಡಿ ಇದು ಮಾಡಿದ್ದಾರೆ. ತೋರ್ಸಕತ್ತ ನಾನು ತೋರಿಸ್ತೀನಿ ಅಂತಂದು ಇಬ್ಬರು ಜಗಳ ಮಾಡ್ತಾರೆ. ದೊಡ್ಡ ಮಾಡೋದು ಮಾಡೋದಂತ ನೋಡೋಣ. 3 ಮೊಟ್ಟೆ ತೊಗೊಂಡ್ವಿ. 3 ಮೊಟ್ಟೆ ತೊಗೊಂಡು ಹೊಡೆದು ಹಾಕ್ತಾಯಿದ್ವಿ. ಅದರಲ್ಲೇ ಇದು ಬಿಟ್ಟು ಹುಷಾರು ಅದು ಒಂಥರ ಎಲ್ಲ ಇರಬಾರ್ದು, ನೋಡ್ಕೊಂಡು ಹಾಕ್ಕೊಳ್ಳಿ. ಎರಡನೇ ಮೊಟ್ಟೆ ನಾನು ತೊಗೊಂಡೆ. ಮೊಟ್ಟೆ ತೊಗೊಂಡು ಹೊಡೆದು ಹಾಕ್ಕೊಂಡು ಚೆನ್ನಾಗಿ ಇದನ್ನ ಒಂಥರ ಮಿಕ್ಸ್ ಮಾಡ್ಕೋಬೇಕು. ಅದು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಒಣಮೆಣಸಿನ್ಕಾಯಿ ಪುಡಿ. ನೋಡಿ ಫ್ರೆಂಡ್ಸ್, ಮೊದಲೇ ರೆಡಿ ಮಾಡಿಟ್ಕೊಂಡಿದ್ದೆ. ನಾನು ಸಾಂಬಾರು ಮಾಡಬೇಕು ಅಂದ್ಕೊಂಡು ಉಪ್ಪು, ಖಾರ, ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ನೆನೆಸೋಕ್ಕೆ. ಮೊಸರು ಅದನ್ನೆಲ್ಲ ಹಾಕಿ ಆಮೇಲೆ ಮತ್ತೆ ಕಬಾಬ್ ಮಾಡು ಅಂತ ನಿಂತು ಆವಾಗ ಮಾಡಿದ್ರು ಅಂತ ಹೇಳಿ ಇದನ್ನು ಮಾಡೋಕ್ಕಂತೆ ಏನೇನೋ ಮಾಡಕತ್ತೀನಲ್ಲ ಅಂತೇಳಿ ವೀಡಿಯೋ ಮಾಡಿರತ್ತಂತ ವೀಡಿಯೋ ಮಾಡಕತ್ತೆ. ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಂಡ್ವಿ, ಅಂಗಡಿಯಲ್ಲಿ ತರಿಸಿರ್ತೀವಲ್ಲ ಅದೇ. ಚೆನ್ನಾಗಿ ಮಿಕ್ಸ್ ಮಾಡಿದ್ದೆ. ಅವಲಕ್ಕಿ ತೊಗೊಂಡು ಮೊದಲೇ ಪುಡಿ ಮಾಡಿ ಇಟ್ಕೊಂಡಿದ್ದೆ. ನಿಮ್ಗೆ ತೋರಿಸೋ ಸಲುವಾಗಿ ಅವಲಕ್ಕಿ ತೊಗೊಂಡೆ. ಈ ಥರ ಪುಡಿ ಮಾಡಿ ಮೊದಲೇ ಇಟ್ಕೊಂಡಿದ್ದೆ. ಇಟ್ಕೊಂಡು ಆಮೇಲೆ ಅದಕ್ಕೆ ಸರಿಯಾಗಿರಬೇಕು, ಬೇಕು. ಅದರಲ್ಲೆಲ್ಲ ಕಡ್ಡಿ ಎತ್ಕೊಂಡು ಚಿಕನ್ಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಯೂಟ್ಯೂಬ್ ಮಾಡೋದಿಷ್ಟು ಕಷ್ಟ ಅಂತ ನನಗೆ ಅನಿಸಿರಲಿಲ್ಲ. ಅದ್ರ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಲ್ಲ, ಈಗ ಮಾಡ್ತಾಯಿದ್ದೀನಲ್ಲ, ಕಷ್ಟ ಅನ್ಸಕತ್ತೈತಿ. ಎಲ್ಲರೂ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ನನಗೆ ಏನಾದರೂ ತಪ್ಪು ಮಾಡಿದರೆ ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಡಿ, ಕ್ಷಮಿಸ್ರಿ. ಒಂದು ಮಾತು ಹೇಳ್ಬೇಕಂದ್ರೆ ಎಲ್ಲದಕ್ಕೂ ಧೈರ್ಯನೇ ಕಾರಣ. ನನ್ನ ಧೈರ್ಯ ಸ್ವಲ್ಪ ಕಡಿಮೆ ಮಾತಾಡೋಕ್ಕೆ. ಯಾರು ಏನು ಅನ್ಕೊತಾರೋ ಏನೋ, ಅನ್ಕೊತಾರೋ ಏನೋ, ಏನಂತಾರೋ ಏನೋ ಅನ್ನೋದು ಭಯ. ಆದರೂ ಧೈರ್ಯ ಮಾಡಿದ್ರೆ ಅಂತ ಮನಸ್ಸು ಮಾಡಿ
ಯೂಟ್ಯೂಬ್ ಚಾಲೂ ಮಾಡೀನಿ ಚಾನಲ್, ಅದಕ್ಕೆ ಏನಾಯಿತು ನಿಮ್ಮ ಆಶೀರ್ವಾದ ಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ಜೋಳದ ಹಿಟ್ಟು ತೊಗೊಂಡೆ, ಅಂದರೆ ಅಕ್ಕಿ ಹೆಂಗೂ ಹಾಕ್ಸಿರ್ತೀವಲ್ಲ ಅದರಲ್ಲೇ ಜೋಳದ ಹಿಟ್ಟಿನಲ್ಲೇ ಅಕ್ಕಿ ಹಾಕಿಸ್ತೀವಿ, ಅಕ್ಕಿ ಹಿಟ್ಟು ಮಾಡಿದ್ರೆ ಹಾಗಾಗಿ ಅದನ್ನು ತೊಗೊಂಡು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿದೆ, ಸ್ವಲ್ಪ ಕ್ರಿಸ್ಪಿ ಇರ್ತಿತ್ತಂತ. ಸ್ವಲ್ಪ ನೋಡ್ಕೊಂಡು ಹಾಕೋದು. ಒಂದೇ ಸಲ ಹಾಕೊಂಡ್ಬಿಟ್ರೆ ಮತ್ತು ಅದು ಇದಾಗುತ್ತೆ ಏನಂತ ಸ್ವಲ್ಪ ನೋಡ್ಕೊಂಡು ಹಾಕ್ಕೊತಾ ಇದ್ದೆ. ಇಷ್ಟಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಎಲ್ಲ ಕಡೆ ಹೋಗ್ಬೇಕಲ್ಲ, ಒಂದು ಕಡೆ ಹೋದರೆ ಒಂದು ಕಡೆ ಉಪ್ಪು, ಒಂದು ಕಡೆ ಖಾರ ಈ ಥರ ಹೋಗ್ಬಿಡುತ್ತಲ್ಲ, ಅದಕ್ಕೊಂದು ಸ್ವಲ್ಪ ಜಾಸ್ತಿ ಚೆನ್ನಾಗಿ ಮೆಲ್ಟ್ ಆಗೋ ಥರ ಅದರಲ್ಲೆಲ್ಲ ಮಿಕ್ಸ್ ಆಗೋ ಥರ ಸ್ವಲ್ಪ ಚೆನ್ನಾಗಿ ಹಾಕಿ ಅದು ಉಳಿದಿರೋದನ್ನ ಹಾಕಿಬಿಟ್ಟೆ. ಆಗುತ್ತಂತ ಆಯಿತು, ಕರೆಕ್ಟಾಗಿ ಆಯಿತು. ಅದನ್ನು ಮಿಕ್ಸ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ, ಆಮೇಲೆ ಎಣ್ಣೆಕಾಯಿ ಇಟ್ಕೊಂಡಿದ್ದೆ, ಆ ಕಡೆ ಎಣ್ಣೆಕಾಯಿ ಇಟ್ಟು ಈ ಥರ ಒಂದೊಂದಾಗಿ ಬಿಟ್ಕೊಂಡು ಸಾಂಬಾರು ಮಾಡೋಕ್ಕೆ ಇಟ್ಕೊಂಡೆ. ಸಾಂಬಾರು ಕುದಿತೈತಿ, ಸಾಂಬಾರು ತರಿಸಿ ಚಿಕನ್ ಸಾಂಬಾರು ಮಾಡೋ ಬದಲು ಒಂದು ಬಣ್ಣ ಸಾಂಬಾರು ಆಯಿತು, ಆಮೇಲೆ ಕಬಾಬು ಆಯಿತು, ಎಣ್ಣೆಕಾಯ್ತು. ಬೇಕಲ್ಲ ಒಳಗಡೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಎಣ್ಣೆಕಾಯಿ ಬಿಡ್ತೇನೆ ನೋಡಿರಿ, ಒಂದೊಂದಾಗಿ ದೂರ ಬಿಡಬೇಕು ಫ್ರೆಂಡ್ಸ್. ಫೈನಲ್ ಆಗಿ ಈ ಥರ ನೋಡಿ ನಮ್ಮ ಮನೇಲಿ ಎಲ್ಲರೂ ಕುತ್ಕೊಂಡು ಹೆಂಗಿತ್ತು ಅನುಶ್ರೀ? ಸೂಪರ್ ಅಂತ ಇದ್ರು ಫ್ರೆಂಡ್ಸ್. ಏನೇನು ತಿನ್ನಕತ್ತೀರಿ? ಚಿಕನ್ ಸಾಂಬಾರ್. ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ಚಿಕನ್ ಸಾಂಬಾರ್, ಚಿಕನ್ ಕಬಾಬ್ ಚಲೋ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ.